ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 606ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ರಾವಣನು ತಾನು ಕಳಿಸಿದ ಪಂಚಮಹಾವೀರರ ಮರಣದ ಸುದ್ದಿ ಕೇಳಿ, ಹತ್ಯೆಯ ಸುದ್ದಿ ಕೇಳಿ, ಮಹಾಕ್ರೂರಿ ಮಹಾಪರಾಕ್ರಮಿಯಾದಂಥ ತನ್ನ ಮಗ ಅಕ್ಷನತ್ತ ನೋಡಿದಾಗ ಅಕ್ಷ ತಂದೆಯ ಕಣ್ಸನ್ನೆಯನ್ನು ತಿಳಿದು ಸೈನ್ಯದೊಂದಿಗೆ ತನ್ನ ಒಂದು ವಿಶೇಷ ರಥದೊಂದಿಗೆ ಹನುಮನೊಂದಿಗೆ ಯುದ್ಧ ಮಾಡಲು ಬರ್ತಾನೆ. ಮೊದಲು ಹನುಮನ ಬಲದ ಬಗ್ಗೆ, ಹನುಮ ಮಾಡಿದ ಆಕ್ರಮಣದ ಬಗ್ಗೆ, ಯಾವ ರೀತಿಯಾಗಿ ಆ ಶೂರರನ್ನು ಕೊಲೆ ಮಾಡ್ಯಾನ, ಯಾತ್ರೆಯಿಂದ ಹೊಡೆದಾನ, ಅವ್ರು ಹೆಂಗೆ ಸತ್ತಾರೆ, ಅಲ್ಲಿ ಯುದ್ಧದ ಕಲೆಯನ್ನು ಅಧ್ಯಯನ ಮಾಡ್ತಾನೆ. ಅವನು ಯಾವ ರೀತಿ ತಂತ್ರವನ್ನು ಉಪಯೋಗ ಮಾಡಿರ್ಬೇಕಂತ ಅದನ್ನು ಅಧ್ಯಯನ ಮಾಡಿಕೊಂಡು ತನ್ನಲ್ಲಿದ್ದ ಸಿಟ್ಟವನ್ನು ತೊರೆದು 3 ಬಾಣಗಳನ್ನು ಹನುಮನತ್ತ ಹೊಡಿತಾನೆ. ಹನುಮನಿಗೆ ತಲೆಗೆ ತಾಗ್ತವ, ರಕ್ತ ಸೋರಾಗಿ ಹಿಡಿತದ. ಹನುಮ ಆ ರಕ್ತ ಸೋರಿದ್ದರಿಂದ ಸೋರುತ್ತಿ ದೃಶ್ಯ ಇತ್ತಲ್ಲ, ಅದು ಕವಿಗೆ ಹೆಂಗೆ ಕಾಣಿಸುತ್ತೆ ಅಂದರೆ ಹೊಳೆಯುವ ಸೂರ್ಯನಂತೆ ಕಾಣಿಸ್ತಿದೆ. ಮುಂದೆ ಅದನ್ನೇ ಮುಂದುವರಿಸಿ, ಕಂಡು ಅದ್ಭುತ ಯುದ್ಧಗಳ ಯುದ್ಧ ಕಲೆ ಅಕ್ಷನ. ಗೊತ್ತಾಯ್ತು, ಅವನು 3 ಬಾಣನ ತಿಳ್ಕೊಂಡ್ಬಿಟ್ಟ. ಇವ ಸಾಧಾರಣ ಮನುಷ್ಯ ಅಲ್ಲ. ಬಂದುಕೊಳ್ಳೆ ಒಮ್ಮೆಲೆ ಕೋಪದಿಂದ ಎರಗಲಿಲ್ಲ. ಎಲ್ಲ ಸುತ್ತುವರ ಪರಿಸರವನ್ನು ನನ್ನನ್ನು ಅಧ್ಯಯನ ಮಾಡಿದಾನೆ. ಹನುಮ ಕೂಡ ಅವನಂಗೆ ಇರ್ತಾನೆ. ಯಾವುದೇ ಸಿಟ್ಟಿನಿಂದ ಎರಗು ಮನುಷ್ಯ ಅಲ್ಲ. ಅವನು ಅಧ್ಯಯನ ಮಾಡ್ತಿರ್ತಾನೆ. ಅದಕ್ಕೆ ಅವ ಏನು ಮಾಡ್ತಾನೆ, ಬಾಣ ಬಿಟ್ಟಿದ್ರ ಮೇಲೆ, ಇವು ಬರುವ ಒಂದು ಟಿ ವಿ ಮೇಲೆ ನಿಂತಿದ್ರ ಮೇಲೆ, ಇವನ ಚಟುವಟಿಕೆಗಳ ಮೇಲೆ, ನಡೆಯ ಮೇಲೆ, ಯುದ್ಧದ ವ್ಯೂಹದ ಮೇಲೆ, ಯುದ್ಧದ ಕಲೆಯನ್ನು ಅಸೆಸ್ಮೆಂಟ್ ಮಾಡ್ತಾನೆ. ಅಕ್ಷನಲ್ಲಿ ಇರುವಂಥ ಯುದ್ಧದ ಕಲೆಯನ್ನು ಮೌಲ್ಯಾಂಕನ ಮಾಡ್ತಾನೆ ಹನುಮ. ಪ್ರಸನ್ನನಾದ ಹನುಮ ಖುಷಿ ಆಗ್ತಾನವ. ಇಂಥ ಒಂದು ಮಹಾವೀರನೊಂದಿಗೆ ಯುದ್ಧ ಮಾಡುವಂಥ ನನಗೆ ಸಂದರ್ಭ ಸಿಕ್ತಲ್ಲ. ವೀರರು ಹಂಗೆ ಈ ನಾಯಿಗಳು ಬೆನ್ನು ಹತ್ತಿರ್ತಾವೆ. ನಾಯಿಗಳು ಬಿಡಿದಾಗ ಅವರಿಗೆ ಸಂತೋಷ ಆಗೋದಿಲ್ಲ. ತನ್ನ ಸಮಬಲದ ಹುಲಿಗಳು ಎದುರು ಬಂದಾಗ ಅದ್ರ ಕೂಡ ಏನು ಸೆಣಸಾಡ್ತಾನಲ್ಲ, ಸಾಯ್ಲಿ ಗೆಲ್ಲಲಿ, ಬಟ್ ಅವನಿಗೆ ಸಂತೋಷ ಇರ್ತಿದೆ. ಏನಂದ್ರೆ, ನನ್ನ ಸಮಬಲದವನ ಜೊತೆಗೆ ನಾನು ಹೋರಾಟ ಮಾಡಿದೆ, ಈ ನಾಯಿಗಳ ಜೊತೆಗೆ ನಾನು ಹೋರಾಟ ಮಾಡಲಿಲ್ಲ. ನಾಯಿಗಳೇ ಹೋರಾಟ ಮಾಡಿ ಸತ್ತಿದ್ದ ಗೆದ್ದರೂ ಸಹಿತ ಅವನಿಗೆ ಸಂತೋಷ ಇರುವುದಿಲ್ಲ, ದುಃಖನ ಆಗ್ತಿದೆ. ಆದರೆ ತನ್ನ ಸಮಬಲದವರೊಂದಿಗೆ ಇವತ್ತು ಕೂಡ ಈ ಒಂದು ಸೋಷಿಯಲ್ ಸೈಕಾಲಜಿ ಅಂತೇಳಿ ನಾವು ಅದೇನೈತೆಲ್ಲ, ಸಾಮಾಜಿಕ ಮಾನಸಿಕ ಸ್ಥಿತಿ ಹೋಗಿಲ್ಲ. ನೀವು ಇಲೆಕ್ಷನ್ಗಳಲ್ಲಿ ನೋಡಿ, ಒಬ್ಬ ಸಣ್ಣ ಮನುಷ್ಯನಿಂದ ಸೋತಾಗ ದೊಡ್ಡ ದೊಡ್ಡ ನಾಯಕರು ಭಾಳ ಖಿನ್ನತೆಗೊಳಗಾಗ್ತಾರೆ. ಅವರು ಯಾವಾಗಲೂ ಸಮಬಲದ ಎದುರಾಳಿಯನ್ನು ನೋಡ್ತಿರ್ತಾರೆ. ಅಲ್ಲೇ ಇನ್ನು ಕೆಲವೊಂದು ಅವನು ಮಾನಸಿಕವಾಗಿ ಹಿಂಸಿಸುವ ಸಲುವಾಗಿ, ಖಿನ್ನತೆಗೆ ಮಾಡುವ ಒತ್ತಡ ತರುವ ಸಲುವಾಗಿ ಅಂತಹ ಮಹಾ ನಾಯಕರ ವಿರುದ್ಧ ಒಬ್ಬ ಕ್ಷುಲ್ಲಕ ಮನುಷ್ಯರನ್ನು ಅಲ್ಲಿ ಇಡ್ತಾರೆ. ಇವೆಲ್ಲ ಬಹಳಷ್ಟು. ನೀವು ಕರ್ನಾಟಕದ ಇಲೆಕ್ಷನ್ ತಗೊಳ್ರಿ, ದೇಶದ ಇಲೆಕ್ಷನ್ ತಗೊಳ್ಳಿ, ಅಲ್ಲಿ ದೊಡ್ಡ ದೊಡ್ಡ ನಾಯಕರ ವಿರುದ್ಧ ನಿಂತಹ ಜನರ ಮೌಲ್ಯಾಂಕನ ಮಾಡಿ ನೋಡಿದಾಗ ಈ ಒಂದು ಸೈಕಾಲಜಿ ಅಲ್ಲಿ ತಿಳಿಬರ್ತದೆ. ಅದಕ್ಕೆ ಹನುಮಾನಿಗೆ ಏನು ಅನ್ನಿಸ್ತಿದೆ ಅಂದರೆ, ಇಲ್ಲಿ ತನಕ ಬಂದದ್ದು ಯಾಕೋ ನನ್ನ ಶರೀರ ಹಾಕಿಲ್ಲ, ಈ ಮನುಷ್ಯ ಏನದಲ್ಲ, ಇವನು ಒಳ್ಳೆ ಅಂದರೆ ಇವನಲ್ಲಿ ಕ್ಷಮತೆ ಇದೆ, ನನಗೆ ಸಮನಾಗಿದ್ದಾನೆ, ಇವನುಗಳು ಯುದ್ಧ ಮಾಡೋಕ್ಕೆ ಅಡ್ಡಿಲ್ಲ ಅಂತ ಹೇಳಿ ಹನುಮ ಪ್ರಸನ್ನನಾಗ್ತಾನೆ, ಸಂತೋಷ ಪಡ್ತಾನೆ. ತನ್ನ ದೇಹಾಕಾರ ಹೆಚ್ಚಿಸಿದ. ಗೊತ್ತಾಯ್ತು, ಇವನು ಬಲ್ಲ ನೋಡಿಕೊಂಡು ತನ್ನ ದೇಹದ ಆಕಾರವನ್ನು ಹೆಚ್ಚಿಸಿದ. ಪರ್ವತದ ಮೇಲೆ ಮೋಡು ಮಳೆ ಸುರಿದಂತೆ ಮತ್ತು ಅಲಂಕಾರ. ಯಾವ ರೀತಿ ಪರ್ವತದ ಮೇಲೆ ಮೋಡು ಮಳೆಯನ್ನು ಸುರಿಸ್ತಿದೆ, ಹಾಗೆ ಅಕ್ಷ ಸುರಿಸಿದ ಬಾಣಗಳ ಮಳೆ ಹನುಮನ ಮೇಲೆ. ಹನುಮ ತನ್ನ ದೇಹವನ್ನು ಹೆಚ್ಚಿಸಿಕೊಂಡ ಪರ್ವತದ ಆಕಾರದಲ್ಲಿ ನಿಲ್ದಾನ. ಯಾವ ರೀತಿ ಪರ್ವತದ ಮೇಲೆ ಮೋಡ ಮಳೆಯನ್ನು ಸುರಿಸ್ತಿದೆ, ಅದೇ ರೀತಿ ಅಕ್ಷನು ತನ್ನ ರಥದಲ್ಲಿ ನಿಂತುಕೊಂಡು ಹನುಮಾನನ ಮೇಲೆ ಬಾಣಗಳ ಮಳೆಯನ್ನು ಸುರಿಸ್ತಾನೆ. ಕಂಡು ಅಕ್ಷನ ಶೌರ್ಯ, ವೇಗ, ಯುದ್ಧೋಪಾಯ, ಹನುಮ ಗರ್ಜಿಸಿದ ಔಷಧಿ.
ನೋಡ್ತಾನೆ, ಅವನು ಅಕ್ಷರ ಶೌರ್ಯವನ್ನು ನೋಡ್ತಾನೆ, ಶೂರತನವನ್ನು ನೋಡ್ತಾನೆ, ಅನುಭವಿಸ್ತಾನೆ. ಯುದ್ಧ ಮಾಡುವ ವೇಗವನ್ನು ನೋಡ್ತಾನೆ ನಾವು, ಎಷ್ಟು ಕ್ವಿಕ್ಕಾಗಿ ಇವು ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾನೆ ಅನ್ನುವುದನ್ನು ಮತ್ತು ರಿಕವರಿ ಮಾಡ್ಕೊತಾನೆ. ಬಾಣಗಳ ಬಿಡೋಕ್ಕಾದ್ರೆ ಭಾಳ ಸ್ಪೀಡ್ನಾಗ ಟೈಮ್ ಕ್ಯಾಲ್ಕುಲೇಷನ್ ಭಾಳ ಇದೆ ಯುದ್ಧದಾಗ ಯಾರು ಟೈಮ್ದು ಕ್ಯಾಲ್ಕುಲೇಷನ್ ಇರ್ತದಲ್ಲ ಕರೆಕ್ಟಾಗಿ ಅವ್ರು ಗೆಲ್ತಿರ್ತಾರೆ. ಯಾರಿಗೆ ಟೈಮ್ ಕ್ಯಾಲ್ಕುಲೇಷನ್ ಇರುವುದಿಲ್ಲ, ಒಂದು ಗುಂಡು ಹಾಕಿ ಇನ್ನೊಂದು ಗುಂಡು ಹಾಕೋ ಟೈಮ್ ತೊಗೊಂಡ್ರೆ ಮತ್ತೊಬ್ಬ ಎದುರು ಹಾಕಿಬಿಟ್ಟಿರ್ತಾನೆ. ಸಡನ್ನವಾಗಿ ಎದುರಾಳಿಗೆ ಅವಕಾಶ ಸಿಗದಂತೆ ಗುಂಡಿನ ಸುರಿಮಳೆ ಹಾಕಿದಾಗ ಅದನ್ನು ನೋಡ್ತಿರ್ತೀವಿ ನೀವು. ಯುದ್ಧ ನಡೆದಿದೆ ನೋಡ್ರಿ, ಈಗ ಉಕ್ರೇನ್ ವಾರ ಆಗಿರಲಿ, ಇರಾನ್ದಾಗಲಿ, ಇರಾಕದಾಗಲಿ ಇದೇ ತಂತ್ರಜ್ಞಾನವನ್ನು ಬಳಸ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಏನು ಮಾಡ್ತಾನೆ, ಅವ ಯುದ್ಧ ಮಾಡುವ ವೇಗವನ್ನು ನೋಡ್ಕೊಳ್ತಾನೆ, ಅವನ ಯುದ್ಧೋಪಾಯಗಳನ್ನು ನೋಡ್ಕೊತಾನೆ, ತಂತ್ರಗಳನ್ನು ನೋಡ್ಕೊತಾನೆ. ಇವೆಲ್ಲ ನೋಡಿಕೊಂಡು ಹನುಮ ಸಂತೋಷದಿಂದ ಗರ್ಜನೆ ಮಾಡ್ತಾನೆ. ಬಾಲಕ ಸ್ವಭಾವದ ವೀರ ಅಕ್ಷ ಯುದ್ಧ ಧರಪದಿ ಹುಲ್ಲು ಮೆತ್ತಿದ ಆಣೆಯಂತೆ ಬಂದ ಹನುಮನತ್ತ ಕೋಪಗನ್ನದಿ. ಸಿಟ್ಟಿನ ಕಣ್ಣುಗಳ ಕೆಂಪು ಕಣ್ಣುಗಳ ಅಕ್ಷ, ರಾವಣನ ಮಗ ಅಕ್ಷ ಮಹಾವೀರ, ಅವನಲ್ಲಿ ಬಾಲಕ ಸ್ವಭಾವ ಇತ್ತು. ಬಾಲಿಶ್ ನೇಚರ್ ಅಂತ ಕರಿತೇವೆ ನಾವು, ಶೈಲಿಶ್ ನೇಚರ್ ಅಂತ ಕರಿತೇವೆ. ತುಂಟತನನೂ ಇತ್ತು ಅವನಲ್ಲಿ. ಹೆಂಗೆ ಹುಡುಗರಲ್ಲಿ ಬಾಲಕರಲ್ಲಿ ತುಂಟತನ ಅಂತಲ್ಲ, ಆ ತುಂಟತನ ಸ್ವಭಾವದ ಅಕ್ಷ ಅಂತ ಹೇಳ್ತಾನೆ ನಾವು. ಯುದ್ಧದ ದರ್ಪ ಇತ್ತು ಅವನಿಗೆ. ಮತ್ತು ಮದದಾನೆ ಏನು ಮಾಡ್ತಿದೆ, ಮದ ಬಂದಾಗ ಅವು ಇದಕ್ಕೆ ಡಿಕ್ಕಿ ಹೊಡಿತದೆ, ಮಣ್ಣಿಗೆ ಡಿಕ್ಕಿ ಹೊಡಿತದೆ. ಸಣ್ಣ ಸಣ್ಣ ದಿಬ್ಬಗಳಿರ್ತಾವ, ಗುಡ್ಡಗಳಿರ್ತಾವ, ಮಣ್ಣಿನ ದಿನ್ನೆಗಳಿರ್ತಾವ, ಅವಕ್ಕೆ ಡಿಕ್ಕಿ ಹೊಡಿತದೆ. ಮತ್ತು ಗಿಡಗಳನ್ನು ಒರೆಸ್ತದೆ, ನೆಲದ ಮ್ಯಾಗ ಬಿದ್ದು ಉಳ್ಳಾಡ್ತದೆ. ಹೀಗೆ ಮಾಡು ಹೇಳಿದಾಗ ಅದಕ್ಕೇನಾಗಿರ್ತದೆ, ರಾಡಿ ಮತ್ತು ಹುಲ್ಲು ಮೆತ್ತಿರ್ತದೆ. ಹಂಗೆ ನೀವೇನು ಮಾಡ್ತಾನೆ, ಆ ಮದದ ಆಣೆಯಂತೆ ಕೆಂಪು ಕಣ್ಣಿನ ಕೋಪದಿ ಕಣ್ಣಿನ ಅಕ್ಷ ಹನುಮನ ಮುಂದೆ ಬರ್ತಾನೆ. ಕಂಡು ತನ್ನತ್ತ ಬರುವ ಅಕ್ಷನ ಬಾಣಗಳ ಕೈ ತೊಡೆ ಚಾಚಿ ಹಾರಿದ ಆಕಾಶದತ್ತ ಹನುಮ. ಅವೇನು ಬಾಣದ ಮಳೆಗಳನ್ನು ಸುರಿಸ್ತಿರ್ತಾನಲ್ಲ, ಆ ಬಾಣಗಳು ತನ್ನತ್ತ ಬರುವುದನ್ನು ಕಂಡು ಹನುಮ ಏನು ಮಾಡಿದ, ಅವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ರಕ್ಷಿಸಿಕೊಳ್ಳುವುದಕ್ಕಾಗಿ ಆಕಾಶದತ್ತ ಹಾರ್ತಾನೆ. ವೀರ ಅಕ್ಷ ಬೆನ್ನಟ್ಟಿದ ಹನುಮನ ಬಿಡುತ್ತ ಬಾಣಗಳ. ಅವ ಆಕಾಶಕ್ಕೆ ನೆಗೆದ್ರು ಸುಮ್ಮನೆ ಇರಲಿಲ್ಲ. ಇವನು ಏನು ಮಾಡ್ತಾನೆ, ಆಕಾಶಕ್ಕೆ ನೆಗಿತಾನೆ. ಬಾಣಗಳನ್ನು ಬಿಡ್ತಾ, ಒಂದು ಕೈಯಿಂದ ಬಾಣಗಳನ್ನು ಬಿಡ್ತಾನೆ, ಆಕಾಶಕ್ಕೆ ನೆಗಿತಾನೆ ಅಕ್ಷ. ಉದುರಿದ ಬಾಣಗಳ ಆನೆ ಕಲ್ಲುಗಳಂತೆ ಹನುಮ ಮನವೇಗದ ಹನುಮ ನುಸುಳುತ್ತ ಬಾಣಗಳ ಮಧ್ಯೆ ತಪ್ಪಿಸಿಕೊಂಡ ಅಕ್ಷನ ಬಾಣಗಳ ಸುರಿಮಳೆ. ಇಲ್ಲಿ ಉದುರುವ ಬಾಣಗಳು ಹೆಂಗೆ ಕಾಣಕತ್ತಿದ್ದು ಅಂದ್ರೆ ಆಲೆಕಲ್ಲಿನಂತೆ ಕಾಣ್ತಿದ್ದು. ಆನೆಕಲ್ಲು ಈಗೇನು ಮಳೆ ಆಗ್ತಾಯಿದೆ, ಮಳೆ ಆಗೋಕ್ಕಿಂತ ಮುಂದೆ ಒಮ್ಮೆ ದೊಡ್ಡ ದೊಡ್ಡ ಕಲ್ಲು, ಬರ್ಫಿನ ಕಲ್ಲು ಬೀಳ್ತಾವ, ಆಲೆಕಲ್ಲುಗಳು ಬೀಳ್ತಾವೆ. ಈಗ ಮೊದಲು ಸಣ್ಣ ಗಾತ್ರಿದ್ದು, ಈಗಂತೂ ಕೆಲವೊಂದು ಕಡೆ ನೋಡ್ತಾ ಇದ್ದೇವೆ ಸೋಷಿಯಲ್ ಮೀಡಿಯಾದಾಗೆಲ್ಲ ಪಿಕ್ಚರ್ ಮಾಡಿ ಹಾಕಿರ್ತಾರೆ. ದೊಡ್ಡ ದೊಡ್ಡ ಕಲ್ಲು ಬೀಳ್ತಾವೆ, ಆಲೆಕಲ್ಲು. ಈ ಆಲೆಕಲ್ಲದ ಹೆಂಗೆ ಬೀಳ್ತದಲ್ಲ ದೊಡ್ಡ ದೊಡ್ಡ, ಆ ರೀತಿಯಾಗಿ ಹನುಮನ ಮೇಲೆ ಈ ಬಾಣಗಳ ಸುರಿಮಳೆ ಆಗ್ತಿರ್ತದೆ. ಹನುಮನ ವೇಗ ಹೇಗಿರ್ತದೆ, ಮನದ ವೇಗ ಇರ್ತದೆ. ಹನುಮ ಅವುಗಳ ವೇಗಕ್ಕಿಂತ ಜಾಸ್ತಿ ಇರ್ತದೆ. ಹೀಗಾಗಿ ಅವು ಬಂದು ಅವನ ಹೆದರಿ ತಗಲು ಪೂರ್ವದಲ್ಲೇ ನೀವು ಮುಂದೆ ಹೋಗಿರ್ತಿದ್ದ. ಒಂದು ಮನವೇಗದ ಹನುಮ ನುಸುಳುತ್ತ ಬಾಣಗಳ ಮಧ್ಯೆ ತಪ್ಪಿಸಿಕೊಂಡು ಅಕ್ಷನ ಬಾಣಗಳ ಸುರಿಮಳೆಯನ್ನು ತಪ್ಪಿಸಿಕೊಂಡು ಅವುಗಳಿಂದ ರಕ್ಷಣೆಯನ್ನು ಮಾಡಿಕೊಂಡ. ಕಂಡು ಅಕ್ಷನ ಶೌರ್ಯ ಚಿಂತಿಸಿದ ಕ್ಷಣ ಹನುಮ. ನೋಡಿ, ಅವನ ಶೌರ್ಯ, ಅವನು ಯುದ್ಧ ಮಾಡುವಂಥ ಒಂದು ಕಲೆನು ಹನುಮನನ್ನು ಒಂದು ಕ್ಷಣ ಚಿಂತಿಸುವಂತೆ ಮಾಡಿತು. ಹನುಮಾನ ಸಹಿತ ಒಂದು ಕ್ಷಣ ಆಲೋಚನೆ ಮಾಡಕತ್ತ ನಿಂತ. ಮನಸ್ಸಾಗುತ್ತಿಲ್ಲ ಯಾಕೋ ಸೂರ್ಯ ತೇಜ ಇವ ಅಕ್ಷರ ವಧಿಸಲು. ಉಳ್ಕಿದಲ್ಲ ಬಡ್ದಂಗ ನಾನು ಹೊಡಿಬೇಕು ಮಾಡ್ತೇನೆ, ಯಾಕೋ ನನ್ನ ಮನಸ್ಸು ಈ ಹುಡುಗನ ಕೊಲೆ ಮಾಡೋಕ್ಕೆ ಒಪ್ಪುತ್ತಾ ಇಲ್ಲ. ಇವನ್ನ ಕೊಲೆ ಮಾಡಬಾರ್ದು, ಮನಸ್ಸು ಯಾಕೋ ಇವನು ಕೊಲೆ ಮಾಡಲಿಕ್ಕೆ ಒಪ್ತಾ ಇಲ್ಲ ಅಂಥೇಳಿ ಅನ್ಸ್ಕೊಳ್ತಾನೆ. ನಿಸ್ಸಂದೇಹ ಯುದ್ಧ ಕಲೆ ಶೌರ್ಯ ಕಂಡು ಅಕ್ಷನ ಪ್ರಶಂಸಿಸಬೇಕು ಮುನಿ ನಾಗ ಯಕ್ಷರು.
ಇವನು ಯಾರ್ಯಾರು ಮನುಷ್ಯರಾಗಲಿ, ನಾಗರಾಗಲಿ, ದೇವತೆಗಳಾಗಲಿ, ಯಾರೇ ಆಗಲಿ ಪ್ರತಿಯೊಬ್ಬರು ವೈರಿಗಳ ಸಹಿತ ಈ ಮನುಷ್ಯನ ಕಲೆಯನ್ನು, ಅಕ್ಷನ ಒಂದು ಶೌರ್ಯವನ್ನು, ಯುದ್ಧ ಕಲೆಯನ್ನು ಎಲ್ಲರೂ ಮೆಚ್ಚಲೇಬೇಕು. ಭಗವದ್ಗೀತಾದಲ್ಲಿ ಇವಂಗೆ ಬರ್ತಿದೆ. ಅರ್ಜುನ ಬಾಣವಿಟ್ಟಾಗ ಕರ್ಣನ ರಥ ಎಷ್ಟೋ ದೂರ ಹೋಗಿಬಿಡ್ತಿತ್ತು. ಒಮ್ಮೆ ಅರ್ಜುನನಿಗೆ ಅವ ಶಬಾಷ್ ಅನ್ನಲಿಲ್ಲ. ಕರ್ಣ ಬಿಟ್ಟ ಬಾಣದಿಂದ ಅರ್ಜುನನ ರಥ, ಅರ್ಜುನ ಸಾರಥಿ ಯಾರು? ಕೃಷ್ಣ. ಆ ರಥ 1-2 ಇಂಚ್ ಹಿಂದಿಸುತ್ತಿದ್ದ. ಅದಕ್ಕೆ ಅವ ಭಲೇ ಕರ್ಣ ಅಂತ ಕರಿತಿದ್ದ. ಇಲ್ಲಿಯೂ ಕೂಡ ಹನುಮ ಅವನಿಗೆ ಭಲೆ ನಾನು ಅಷ್ಟೇ ಅಲ್ಲ, ಯಾರ್ಯಾರು ಇವನು ನೋಡ್ತಾರಲ್ಲ ಎಲ್ಲರ ಮೆಚ್ಚುಗೆ ವ್ಯಕ್ತಪಡಿಸುವಂಥ ಯುದ್ಧ ಕಲೆ ಹೊಂದಿದಂಥ ಅಕ್ಷನನ್ನು ಇಲ್ಲಿ ಅವ ಏನು ಮಾಡ್ತಾನೆ, ಹೊಗಳ್ತಾನೆ. ಶೌರ್ಯ ಯುದ್ಧೋತ್ಸಾಹದಿ ಎದುರು ನಿಂತ ಅಕ್ಷ ವಿಶ್ವಾಸ ಬಲ ನಡಗಿಸೋದು ದೇವತೆಗಳ. ಈ ಹುಡುಗ ನಮ್ಮ ಮುಂದೆ ನಿಂತಾನಲ್ಲ, ಈ ಒಂದು ಇದನ್ನೆಲ್ಲ ನೋಡ್ಬೇಕಾರೆ, ದರ್ಪ ನೋಡ್ಬೇಕಾರೆ, ಯುದ್ಧ ಕಲೆ ನೋಡ್ಬೇಕಾರೆ ದೇವತೆಗಳಿಗೆ ಕೂಡ ನಡಗ್ತಾರ. ದೇವತೆಗಳಂದ್ರೆ ಇನ್ಕ್ಲೂಡಿಂಗ್ ಇಂದ್ರನ ಬಂದ ಆ ದೇವತೆ ಗಣಗಳನ್ನು ಕೂಡ ಏನು ಮಾಡ್ತಾವ, ಇವನ ಎದುರಿಗೆ ಇವನ ಶೌರ್ಯ ನೋಡಿ ಹೆದರ್ತಾವ. ಬಲ ಹೆಚ್ಚುತ್ತಿದೆ ಅಕ್ಷನ, ಕ್ಷಣಕ್ಕೂ ಯುದ್ಧ ಮಾಡ್ತಾ ಹೊರಟಾಗ ಅವನ ಬಲ ಕಡಿಮೆ ಆಗ್ತಿಲ್ಲ, ಕುಗ್ಗುತ್ತಾ ಇಲ್ಲ, ಹೆಚ್ಚಾಗ್ತಾನೆ ಹೊಂಟಿದೆ. ಹಾಗೇ ನಿರ್ಲಕ್ಷಿಸಿದರೆ ಅಗ್ನಿಯಂತೆ ಹರಡಿತು ವಧಿಸುವುದೇ ಲೇಸು. ಇವನು ಹಂಗೆ ಬಿಟ್ರೆ ಇವನ ಬಲ ಹೆಚ್ಚಾಕೋತ ಯಾವ ರೀತಿ ಒಂದು ಸಣ್ಣ ಕಿಳಿ ಇಡೀ ಗುಡ್ಡವನ್ನು ಸುಟ್ಟು ಹಾಕ್ತಿದೆ, ಊರನ್ನು ಸುಟ್ಟು ಹಾಕ್ತಿದೆಯಲ್ಲ, ಇವನು ಹಿಂಗೆ ಬಿಟ್ಟನೆ ಅಂದ್ರೆ ಇವನು ಮಾರಕ ಆಗ್ತಾನೆ. ಇವನು ನಾನು ವಧಿಸಲೇಬೇಕು ಅನ್ನೋಂಥ ನಿರ್ಧಾರಕ್ಕೆ ಹನುಮಾನ ಬರ್ತಾನೆ. ವಧಿಸಿದನು ರಥದ 8 ಕುದುರೆಗಳ ಮುಷ್ಟಿಯಿಂದ ಹೊಡೆದು ಹನುಮ ಮುರಿಯಿತು ರಥ. ಮೊದಲೇ ಅಟ್ಯಾಕ್ ಏನು ಮಾಡಿದ, ಅವನ ರಥ ಏನಿತ್ತಲ್ಲ ವಿಶೇಷ ರಥ, ಆ ರಥದ ಮೇಲೆ ಹಲ್ಲೆ ಮಾಡ್ತಾನೆ. ಹಲ್ಲೆ ಅಂದರೆ ಹೆಂಗೆ, ಅವನ ಕಡೆ ಏನೂ ಇರಾಕಿಲ್ಲ, ತನ್ನ ಮುಷ್ಟಿಯಿಂದ ಗುತ್ತಾನೆ. 8 ಕುದುರೆಗಳು ಸಾವನ್ನಪ್ತವ, ರಥ ಮುರಿದು ಬೀಳ್ತದೆ. ನೆಲಕ್ಕುರುಡುತ್ತಲೇ ಆಕಾಶಕ್ಕೆ ನೆಗೆದ ಅಕ್ಷ. ಕೆಳಗೆ ಬೀಳುಗುಡ್ದನ ರಥ ಮುರಿದು ಈ ಅಕ್ಷ ಏನು ಮಾಡಿದ, ಆಕಾಶಕ್ಕೆ ನೆಗೆದ, ಹಾರಿದ. ಅಪ್ಪಳಿಸಿದ ಹನುಮನ ಗರುಡ ವೇಗದಿ ಅಕ್ಷನ ಮೇಲೆ. ಅವೇನು ಹಾರಾಕತ್ತಿದ್ದಲ್ಲ, ಅದೇ ವೇಳೆದಾಗ ಹನುಮ ಕೂಡ ಏನು ಮಾಡಿದಂದ್ರೆ ಒಮ್ಮೆಲೆ ಗರುಡ ವೇಗದಿಂದ ಅವನ ಮೇಲೆ ಆಕಾಶದಲ್ಲಿ ಅಪ್ಪಳಿಸ್ತಾನೆ. ಸಾಮಾನ್ಯವಾಗಿ ಇವನು ಪಕ್ಷಿಗಳು ಒಂದು ಪಕ್ಷಿನ ಭೇಟಿ ಆಡೋಕ್ಕೆ ಮತ್ತೊಂದು ಪಕ್ಷಿಯನ್ನು ಬೆನ್ನು ಹತ್ತಿರಲ್ಲ. ಗರುಡ ಯಾವುದೇ ಪಕ್ಷಿಯನ್ನು ಭೇಟಿ ಆಡಲಿಕ್ಕೆ ಏನು ಬೆನ್ನು ಹತ್ತಿರ್ತದಲ್ಲ, ಅದು ಸ್ಪೀಡ್ನಿಂದ ಹೋಗ್ತಿರ್ತದೆ, ಇದು ಸ್ಪೀಡ್ನಿಂದ ಹೋಗ್ತಿರ್ತದೆ. ಅದು ಒಮ್ಮೆಲೆ ಅಪ್ಪಳಿಸ. ಸಾಮಾನ್ಯವಾಗಿ ನಮಗೆ ಈ ಹದ್ದು ಮತ್ತು ಯಾವುದಂದರೆ ಪಾರಿವಾಳನ ಕಂಡು ಕೂಡಲೇ ಹದ್ದು ಯಾವ ರೀತಿಯಾಗಿ ಅಪ್ಪಳಿಸಿದಲ್ಲ, ಬೆನ್ನ ಹತ್ತಿ ಹೋಗ್ತಿದ್ದೆ, ಅದು ಸ್ಪೀಡ್ಲಿ ಹೋಗುತ್ತೆ, ಇದು ಸ್ಪೀಡ್ಲಿ ಹೋಗ್ತಿರ್ತದೆ. ಹೋದದ್ದು ಒಮ್ಮೆಲೆ ಏನು ಮಾಡ್ತಿದೆ, ಅಪ್ಪಳಿಸ್ತಿದೆ. ಹಂಗೆ ಹನುಮ ಏನು ಮಾಡ್ತಾನಂದ್ರೆ ಇವು ಅಕ್ಷ ಮುಂದನೆ ಹೋಗ್ತಿರ್ತಾನೆ, ಹಿಂದಿನಿಂದ ವೇಗದಿಂದ ಹೋಗಿ ಅವನ ಮೇಲೆ ಅಪ್ಪಳಿಸ್ತಾನೆ. ಸರ್ಪದೊಂದಿಗೆ ಗರುಡ ಸೆಣಸಾಡಿದಂತೆ. ಸರ್ಪದ ಮ್ಯಾಗ ಅಪ್ಪಳಿಸಿದ ನಂತರ ಗರುಡ ಹೆಂಗೆ ಸೆಣಸಾಡಿಸಿದಲ್ಲ, ಹಂಗೆ ಅಕ್ಷನೊಂದಿಗೆ ಸೆಣಸಾಡಿ ಹನುಮ ತಂದ ನೆಲಕ್ಕೆ ಅವನನ್ನು ಹಿಡ್ಕೊಂಡು ನೆಲಕ್ಕೆ ಬಂದ. ಮುಂದೆ ಯಾವ ರೀತಿಯಾಗಿ ಇಬ್ಬರು ನಡುವ ಘನಘೋರ ಯುದ್ಧ ಆಗ್ತದೆ, ಮತ್ತೇನು ಬೆಳವಣಿಗೆ ಆಗ್ತಾವೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.